ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಲವ್ ಮಾಕ್ಟೇಲ್ 3 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊನ್ನೆ ದುರಂಧರ್ನ ಮುಂದೆ ಬಂದಂತ ಸಿನಿಮಾ ಇದು. ಎಂತೆಂಥ ಸಿನಿಮಾಗಳು ಈ ದುರಂಧರ್ ಸಿನಿಮಾ ಬರುತ್ತೆ ಅಂದಾಗ ಬ್ಯಾಕ್ಔಟ್ ಆಯಿತು. ಆದರೆ ಲವ್ ಮಾಕ್ಟೇಲ್ ಸಿನಿಮಾ ಅದೃಷ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಹೋಯಿತು. ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ರಾಜ್ಯಾದ್ಯಂತ. ಒಂದೆರಡು ಚಿತ್ರಮಂದಿರ ಅಲ್ಲ, ಎಲ್ಲೆಲ್ಲ ಈ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರು. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ. ಒಂದೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ದುರಂಧರ್ ಮಧ್ಯೆ ಈ ಸಿನಿಮಾಗೆ 12-13 ಶೋ ಕೊಟ್ಟಿದ್ದಾರಂತಾದ್ರೆ ಸಣ್ಣ ವಿಚಾರ ಅಲ್ಲ. ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ತ್ರಿವೇಣಿ ಮುಖ್ಯ ಚಿತ್ರಮಂದಿರ ಗಾಂಧಿನಗರದಲ್ಲಿದೆ. ಗಾಂಧಿನಗರದ ಚಿತ್ರಮಂದಿರಗಳೇ ಪ್ರಮುಖ ಚಿತ್ರಮಂದಿರಗಳು. ಹೀಗಿರ್ಬೇಕಾದ್ರೆ ಗಾಂಧಿನಗರದಲ್ಲಿ ಈ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ. ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಗಾಂಧಿನಗರ ಸಾಕ್ಷಿಯಾಗಿದೆ. ತ್ರಿವೇಣಿ ಮುಖ್ಯ ಚಿತ್ರಮಂದಿರ ಬೃಹತ್ ಚಿತ್ರಮಂದಿರ ಇದು. ಅದೆಷ್ಟೋ ಸಿನಿಮಾಗಳು ಇಲ್ಲಿ 50-100 ವರ್ಷಗಟ್ಟಲೆ ಪ್ರದರ್ಶನ ಕಂಡಂತ ಇತಿಹಾಸವಿದೆ. ಇಂತಹ ಚಿತ್ರಮಂದಿರದಲ್ಲಿ ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆಗಿದೆ. ಭರ್ಜರಿಯಾದಂಥ ಪ್ರದರ್ಶನವನ್ನ ಈ ಸಿನಿಮಾ ತ್ರಿವೇಣಿ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ಕಾಣ್ತಾ ಇದೆ. ಹೌಸ್ಫುಲ್ ಪ್ರದರ್ಶನ, ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ರಾಜ್ಯದೆಲ್ಲೆಡೆ ವ್ಯಕ್ತವಾಗ್ತಾ ಇದೆ. ಆದರೂ ಕೂಡ ಒಂದಿಷ್ಟು ಮಂದಿ ಈ ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾನೆ ಇದ್ದಾರೆ. ಬಾಯಿಗೆ ಬಂದಂತೆ ಇಲ್ಲ ಸಲ್ಲದ ಆರೋಪಗಳು, ಹಂಗೆ ಹಿಂಗೆ ಆ ತರ ಈ ತರ. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಪರ್ಸನಲ್ ವಿಚಾರದವರೆಗೂ ಕೂಡ ಹೋಯ್ತು. ಮಿಲನ ಮತ್ತು ಕೃಷ್ಣ ಅವರ ಬಗ್ಗೆ ಏನೋ ಅವರಿಗೆ ದಿಮಾಕು ಹಂಗೆ ಹಿಂಗೆ ಏನೇನೋ ಹೇಳಿದ್ರು. ಆಯ್ತು ಗುರು, ದಿಮಾಕು ಏನಿವಾಗ? ನಿಮ್ಗೇನೋ ಸಮಸ್ಯೆ ಇದೆಯಾ? ಅವರು ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ, ಗಂಡ ಸೇರಿಕೊಂಡು ಎಲ್ಲಿಂದಲೋ ಸಾಲನ ಮೂಲನೋ ಏನೋ ಒಂದು ಮಾಡಿ ದುಡ್ಡನ್ನು ತಂದು ಹಾಕಿದ್ದಾರೆ. ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕೃಷ್ಣ ಅವರು ದುಡ್ದಿದ್ದಾರೆ. ಇಬ್ರು ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅತ್ಯುತ್ತಮ ಒಂದು ಸಿನಿಮಾವನ್ನು ಕನ್ನಡ ಚಿತ್ರರಂಗ ಕೊಟ್ಟಿದ್ದಾರೆ. ಆದರೂ ಕೂಡ ಸಿನಿಮಾ ಯಾರು ಬರ್ತಾ ಇಲ್ಲ. ಚಿತ್ರಮಂದಿರ ಖಾಲಿ. ದುರಂಧರ್ ಮಧ್ಯೆ ಮಂಕಾದ ಸಿನಿಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ, ಇಂಥವ್ರಿಗೆ ಏನನ್ಬೇಕು? ಅದು ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ರು ಕೂಡ ಈಗ 2ನೇ ವಾರದ ಪ್ರದರ್ಶನ ಸ್ವಾಮಿ. 2ನೇ ವಾರದ ಪ್ರದರ್ಶನವನ್ನ ಈ ಸಿನಿಮಾ ಕೇವಲ ತ್ರಿವೇಣಿ ಮುಖ್ಯ ಚಿತ್ರಮಂದಿರ ಅಂತಲ್ಲ, ರಾಜ್ಯದಾದ್ಯಂತ ಈ ಸಿನಿಮಾ ಅತ್ಯದ್ಭುತವಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಆದ್ರೂ ಕೂಡ ಅಪಪ್ರಚಾರಗಳು ಹಂಗೆ ಹಿಂಗೆ. ಪರ್ಸನಲ್ ವಿಚಾರ ಸ್ವಾಮಿ, ಪರ್ಸನಲ್ ವಿಚಾರ ಏನಕ್ಕೆ ಇವರಿಗೆ? ಒಂದು ಅತ್ಯದ್ಭುತ ಸಿನಿಮಾ ಮಾಡಿದ್ದಾರೆ, ದಿಮ್ಮಕ್ಕಿದ್ರೆ ತಪ್ಪೇನು? ಏನು ಕಂಡವರ ದುಡ್ಡಲ್ಲಿ ಮಾಡಿದಾರ? ಕಂಡವರ ದುಡ್ಡನ್ನು ಹಾಳು ಮಾಡಿದಾರ ಅವರು, ಅಥವಾ ಕಂಡವರ ಮನೆ ಹಾಳು ಮಾಡಿದಾರ? ಇಂಥ ಅಪಪ್ರಚಾರ ಯಾರು ಮಾಡ್ತಿದಾರ ಅವರು ಕಂಡವರ ಮನೆ ಹಾಳು ಮಾಡ್ತಾ ಇರೋದು. ಅವ್ರಿಗೇನಕ್ಕೆ ಅಧಿಕ ಪ್ರಸಂಗ? ಒಂದು ಅತ್ಯದ್ಭುತ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬಂದಿದೆ, ಆದ್ರೆ ಪ್ರೋತ್ಸಾಹ ಮಾಡ್ಬೇಕಿಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ಇವರಿಗಂತೂ ಸಿನಿಮಾ ಮಾಡೋ ಯೋಗ್ಯತೆ ಇಲ್ಲ, ಕಾಲು ಎಳೆಯೋದಷ್ಟೇ ಕೆಲಸ. ಏನೋ ಒಂದು ಇವರು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ, ಪ್ರೇಕ್ಷಕರ ಮಡಿಲಿಗೆ ಹಾಕಿದ್ದಾರೆ, ಪ್ರೇಕ್ಷಕರು ಇಷ್ಟಪಟ್ಟು ಈ ಸಿನಿಮಾವನ್ನ ಕೊಂಡಾಡ್ತಾ ಇದ್ದಾರೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇಲ್ಲಿ ಸಿನಿಮಾ ಬಂದ್ರೆ ಪ್ರದರ್ಶನ ಕೊಡಲ್ಲ. ಅಂತಹ ಕಾಲಘಟ್ಟದಲ್ಲಿ ಹೀಗಿರ್ಬೇಕಾದ್ರೆ ಪರಿಸ್ಥಿತಿ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಈ ಸಿನಿಮಾಗೆ 12-13 ಪ್ರದರ್ಶನವನ್ನು ಕೊಡ್ತಾ ಇದೆ. ಅದು ದುರಂಧರ್ ಅಂತಹ ಒಂದು ದೈತ್ಯ ಸಿನಿಮಾ ಅಬ್ಬರದ ಪ್ರದರ್ಶನವನ್ನ ಕಾಣ್ತಾ ಇರುವ ಮಧ್ಯೆ ಈ ರೀತಿಯಂತ ಅತ್ಯದ್ಭುತವಾದಂಥ ಪ್ರದರ್ಶನವನ್ನು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೊಡ್ತಾ ಇದೆ. ಆ ಎಲ್ಲ ಪ್ರದರ್ಶನಗಳು ಹೌಸ್ಫುಲ್ ಆಗಿದೆ. ಆದರೂ ಕೂಡ ಒಂದಿಷ್ಟು ಕೊಳಕು ಮನಸ್ಥಿತಿಗಳು ಈ ಸಿನಿಮಾದ ಬಗ್ಗೆ ಅಪಪ್ರಚಾರ. ಇಂಥವರಿಗೆ ಯಾವ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು. ಸಿನಿಮಾ ಅಂತೂ ಅತ್ಯದ್ಭುತ. ಪ್ರತಿಯೊಬ್ಬರು ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.